ಈಶ್ವರಪ್ಪ ಅವ್ರ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರಂತೆ. ಸೊ ಏನು ಹೇಳಿದ್ದಾರೆ ನೋಡೋಣ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಈಶ್ವರಪ್ಪನವರು ಬಂಡಾಯ ಸಾರಿದ್ದಾರಂತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶಕ್ಕೆ ಈಶ್ವರಪ್ಪ ಅವರು ಗೈರಾಗೋದು ಪಕ್ಕಾ ಅಂತ ಹೇಳ್ತಾ ಇದೆ ಮೂಲಗಳು. ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ, ವೆಲ್ಕಮ್ ಮಾಡ್ತೀನಿ ಅನ್ನುವಂತಹ ವಿಚಾರ ಹೇಳ್ತಿದ್ದಾರೆ. ರಿಪಬ್ಲಿಕನದಲ್ಲಿ ಕೆಎಸ್ ಈಶ್ವರಪ್ಪ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೇಟ್ಮೆಂಟ್ ಇದು. ಮೋದಿ ನನಗೆ ದೇವರಿದ್ದಂಗೆ, ಶಿವಮೊಗ್ಗ ಹಿಂದುತ್ವದ ಪುಣ್ಯ ಭೂಮಿ, ಅವರ ಸ್ವಾಗತಕ್ಕೆ ಹೋಗ್ತೀನಿ, ಆದ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ ಅಂತ ಕೆಎಸ್ ಈಶ್ವರಪ್ಪನವರು ಹೇಳ್ತಿದ್ದಾರೆ. ರಿಪಬ್ಲಿಕನ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರಿಪಬ್ಲಿಕನ್ ಜೊತೆ ಈಶ್ವರಪ್ಪನವರಿದ್ದಾರೆ. ಈಗ ಪಕ್ಷೇತರವಾಗಿ ಸ್ಪರ್ಧಿಸಿ ಈಗ ಅವರು ಪ್ರಚಾರಕ್ಕೆ ಮುಂದಾಗ್ತಿದ್ದಾರೆ, ಮಠಮಾನ್ಯಗಳಿಗೆ ಭೇಟಿ ಕೊಡ್ತಾರೆ. ಸರ್ ನಮಸ್ತೆ. ಸರ್, ನೀವು ಯಾವಾಗಲೂ ಹೇಳ್ತೀರಾ ನಾನು ಮೋದಿ ಅಂದರೆ ನನಗಿಷ್ಟ, ಮೋದಿ ಭಕ್ತ ನಾನು ಅಂತ. ಇವತ್ತು ಮೋದಿ ಆಗಮಿಸ್ತಿದ್ದಾರೆ, ಆದರೆ ನೀವು ಅವರ ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತಿಲ್ಲ, ಕಾರಣ? ನರೇಂದ್ರ ಮೋದಿ ಅಂದ ತಕ್ಷಣ ನನಗೆ ದೇವರಿದ್ದಂಗೆ. ಶಿವಮೊಗ್ಗ ಪುಣ್ಯಭೂಮಿ, ಹಿಂದುತ್ವದ ಪುಣ್ಯಭೂಮಿ. ನರೇಂದ್ರ ಮೋದಿಯವರ ಅಪೇಕ್ಷೆ ಏನಿದೆ ಅದು ಹಿಂದುತ್ವದ ಮುಖಾಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೀತಾ ಇದೆ. ಆದರೆ ನರೇಂದ್ರ ಮೋದಿಯವರ ಅಪೇಕ್ಷೆಯನ್ನು ಹಿಂದುತ್ವ ಬೆಳಿಬೇಕು, ಸಂಘಟನೆ ಬೆಳಿಬೇಕು, ಎಲ್ಲ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರು ಸಂತೋಷವಾಗಿರಬೇಕು. ಒಂದೇ ಕುಟುಂಬದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೈಯಲ್ಲಿ ಹೆಂಗೆ ಕಾಂಗ್ರೆಸ್ ಇದೆಯೋ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಆಗಬಾರ್ದು. ಅವ್ರದ್ದೇನಿದೆ ಅದೆಲ್ಲವೂ ಕೂಡ ಈಡೇರಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಬಂದಾಗ ಅಕಸ್ಮಾತ್ ನಾನು ಹೋದರೆ ಅಲ್ಲಿ ರಾಘವೇಂದ್ರಂಗೆ ಓಟ್ ಕೇಳ್ತಾರೆ ಅವ್ರು. ನಾನು ಹೆಂಗೆ ವೇದಿಕೆಯಲ್ಲಿ ಕೂತ್ಕೊಳ್ಳಿ? ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ, ನರೇಂದ್ರ ಮೋದಿ ವಿರುದ್ಧ ಅಲ್ಲ, ಪಕ್ಷದ ವಿರುದ್ಧ ಅಲ್ಲ. ಇದೇನು ಹಿಂದುತ್ವದ ತುಳಿತಾ ಇದ್ದಾರಲ್ಲ, ಅದು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಮ್ಮ ಸದಾನಂದ ಗೌಡರು ಇರ್ಬೋದು, ನಾನಿರ್ಬೋದು, ಎಲ್ಲರೂ ಕೂಡ ಇವರು ತುಳಿತಾ ಇರೋಂಥ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಅರ್ಥ ಆಗಬೇಕು, ತಿಳಿಸ್ಬೇಕು. ಆ ದಿಕ್ಕಲ್ಲಿ ಹಿಂದುತ್ವನ ತುಳಿತಾ ಇದ್ದಾರೆ, ಸಂಘಟನೆ ಹಾಳು ಮಾಡ್ತಿದ್ದಾರೆ, ಕುಟುಂಬದ ಕಪಿಮುಷ್ಟಿಯಲ್ಲಿ ಬಾರಿ ಇಟ್ಕೊಳ್ಳಿ. ಅದ್ರ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತಿದ್ದೀನಿ. ನರೇಂದ್ರ ಮೋದಿಯವರು ತುಂಬ ಸಂತೋಷದಿಂದ ಶಿವಮೊಗ್ಗಕ್ಕೆ ಬನ್ನಿ ಅಂತೇಳಿ ಸ್ವಾಗತ ಮಾಡ್ತೀನಿ. ಹಾಗಾದರೆ ಸ್ವತಃ ನರೇಂದ್ರ ಮೋದಿಯವರೇ ಕರೆ ಮಾಡಿ ಹೇಳಿದ್ರೆ? ನರೇಂದ್ರ ಮೋದಿಯವ್ರು ಕರೆ ಮಾಡಿ ಹೇಳಲ್ಲ, ಹೇಳಿದ್ರು ಕೂಡ ಅವ್ರಿಗೆ ಯಡಿಯೂರಪ್ಪನವ್ರು ಹೇಳಿದ್ರೆ ಯಾರು ಹೇಳಿದ್ರು ಕೇಳಲ್ಲ. ಆದರೆ ಅವ್ರಿಗೆ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮ ಉದ್ದೇಶವನ್ನು ಇಟ್ಕೊಂಡು ನಾನು ಹೋರಾಟ ಮಾಡ್ತಾಯಿದ್ದೀನಿ, ದಯವಿಟ್ಟು ನಂಗೆ ಸಹಕಾರ ಕೊಡಿ ಅಂತ ಹೇಳ್ತೀನಿ. ಪುತ್ತೂರು ಕ್ಷೇತ್ರದಲ್ಲಿ ಆದಂಗೆ ಇಲ್ಲೂ ಏನಾದ್ರು ಡಿವೈಡ್ ಆದರೆ ಅವಾಗ ಏನು ಸರ್? ಡಿವೈಡ್ ಆಗೋದಿಲ್ಲ. ಎಲ್ಲ ಹಿಂದುತ್ವವಾದಿಗಳು ಲಾಭ ಪಡ್ಕೊಂಡು ಹ್ಞೂ ರೀ, ಎಲ್ಲ ಹಿಂದುತ್ವವಾದಿಗಳು ನನಗೆ ವೋಟ್ ಮಾಡೇ ಮಾಡ್ತಾರೆ. ಯಾಕೆಂದರೆ ರಾಘವೇಂದ್ರ ಹೇಳ್ತಿದ್ದಾರೆ ಇದು ಲಿಂಗಾಯತರು ನಂಗೆ ಓಟ್ ಕೊಡ್ತಾರೆ ಅಂತ, ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಈಡಿಗರು ನಮ್ಗೆ ಓಟ್ ಕೊಡ್ತಾರೆ ಅಂತ. ಲಿಂಗಾಯತರು ಈಡಿಗರು ಎಲ್ಲರೂ ಹಿಂದೂಗಳೇ. ಆ ಎಲ್ಲ ಹಿಂದುತ್ವವಾದಿಗಳು ನನಗೆ ಓಟ್ ಕೊಡ್ತಾರೆ, ನಾನು MP ಗೆಲ್ತೀನಿ. ಥ್ಯಾಂಕ್ ಯು ಸರ್. ಎಸ್ ಸರ್, ಇವೆಷ್ಟು ಈಶ್ವರಪ್ಪನವರ ಮಾತುಗಳು. ಒಟ್ಟಿನಲ್ಲಿ ಹಿಂದುತ್ವ ಅಂದರೆ ಹಿಂದೂ ಅಂತ ಬಂದಾಗ ಅಲ್ಲಿ ಪಕ್ಷ ಅಂತಲ್ಲ, ಎಲ್ಲರೂ ಕೂಡ ನನಗೆ ಮತವನ್ನು ಹಾಕ್ತಾರೆ ಅಂತೇಳಿ ಈಶ್ವರಪ್ಪನವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೈಸ್ ಒನ್ ದೇವಿತ್, ಒಳ್ಳೆ ಮಾತನ್ನು ಹೇಳಿದರು ಈಶ್ವರಪ್ಪನವರು. ನಾನು ಅವ್ರನ್ನ ಸ್ವಾಗತ ಮಾಡ್ತೇನೆ, ಆದರೆ ವೇದಿಕೆಗೆ ಹೋಗಲ್ಲ ಅನ್ನುವಂಥದ್ದು ಒಂದು ಬೇಸರ ಇದೆ. ಆ ಬೇಸರವನ್ನು ಶಮನಗೊಳಿಸುವಂಥ ಪ್ರಯತ್ನಗಳಾಗಲಿ. ಈಗಲೂ ನನ್ನ ಪ್ರಕಾರ ಕಾಲ ಮಿಂಚಿಲ್ಲ. ಹಾವೇರಿ ಟಿಕೆಟನ್ನು ಕೊಟ್ಟುಬಿಟ್ರೆ ಮುಗಿದೋಯ್ತು. ಅಲ್ಲಿ ಮಹತ್ತರವಾದಂಥ, ಯಾಕೆಂದರೆ ಅಲ್ಲಿ ಆಲ್ರೆಡಿ ಬಸವರಾಜ ಬೊಮ್ಮಾಯಿ ಅವರು ಇರೋದು, ಅವರು ಶಾಸಕರಾಗಿದ್ದಾರೆ. ಇದ್ದದ್ದು ಅವ್ರಿಗೂ ಮನಸ್ಸಿರಲಿಲ್ಲ. ಆಮೇಲೆ ಅವರು ಹೇಳ್ತಾ ಇದ್ರು ನಾನು ಅವ್ರಿಗೆ ಹೇಳಿದ್ದೆ. ಇವ್ರಿಗೊಂದು ಆಸೆ ಏನಪ್ಪ ಅಂತಂದರೆ ಒಂದು ವೇಳೆ MP ಆಗಿ ಹೋದರೆ ಅಲ್ಲಿ ಮಿನಿಸ್ಟರ್ ಆಗ್ಬೋದು ಅಂತ ಒಂದು ಆಸೆ ಇರ್ಬೋದೇನೋ ಯಾರಿಗೆ, ಬೊಮ್ಮಾಯಿ ಅವರಿಗೆ. ಆದರೆ ಕಾಂತೇಶ್ಗೊಂದು ಟಿಕೆಟ್ ಕೊಟ್ಟು ಸಮಾಧಾನ ಪಡಿಸ್ಬೋದಾಗಿತ್ತು. ದೊಡ್ಡ ವಿಚಾರ ಏನಲ್ಲ. ಯಾಕಂದರೆ ಎಲ್ಲರೂ ಕೂಡ ಇದೇ ಥರ BJP ಎಲ್ಲ ಹಿರಿಯ ನಾಯಕರುಗಳು ಇದೇ ಥರ ಬೇಸರ ಮಾಡ್ಕೊಂಡು ಹೋದರೆ ಏನು ವ್ಯತ್ಯಾಸ ನಿಮಗೆ? ಏನು ವ್ಯತ್ಯಾಸ? ಎಲ್ಲರನ್ನ ಈ ರೀತಿ ನೀವು ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಲ್ಲಿ ಒಂದು ಬೇಸರ, ಅವ್ರು ಹೇಳ್ದಂಗೆ. ಸಿ ಟಿ ರವಿ, ಪಾಪ ಸಿ ಟಿ ರವಿ ಏನು ಮಾಡ್ತಾರೆ? ಸಿ ಟಿ ರವಿಗೊಂದು ಏನೋ ಸಮಾಧಾನ ಮಾಡಬೇಕಲ್ಲ. ಇಲ್ಲ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇತ್ತು, ಅದನ್ನು ಕಿತ್ತಾಕಿದ್ದೀರಿ ನೀವು. ರಾಜ್ಯಾಧ್ಯಕ್ಷ ಕೊಡಲಿಲ್ಲ, ಆಯಿತು. ವಿರೋಧ ಪಕ್ಷದ ನಾಯಕ ಆಗೋದಿಲ್ಲ, MLA ಆಗಿಲ್ಲ. ಅವರನ್ನು ಸೋಲಿಸುವಂಥ ಪ್ರಯತ್ನಗಳು JDS ಮತ್ತು ಕಾಂಗ್ರೆಸ್ನಿಂದ ಎಲ್ಲ ಆಯಿತು. ಓಪನ್ ಸೀಕ್ರೆಟ್ ಅದು. ಈಗ ಅವ್ರ ಜೊತೆ ಹೋಗಿ ಕೆಲಸ ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರೆ ಪಾಪ. ಅವ್ರನ್ನ ಯಾಕೆ ಹಂಗೆ ಬಿಟ್ಬಿಟ್ರಿ ನೀವು? ಉಡುಪಿ ಚಿಕ್ಕಮಗಳೂರು ಕೊಡ್ಬೋದಿತ್ತಲ್ವಾ? ಓಕೆ. ಇನ್ನು ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಕಿಡಿಕಾರ್ತಾನೇ ಇದ್ದಾರೆ. ಈಶ್ವರಪ್ಪ ಅವರನ್ನು ಸಮಾಧಾನ ಮಾಡಲು BJP ನಾಯಕರು ನಿನ್ನೆಯಿಂದ ಇಡೀ ದಿನ ಸಾಲು ಸಭೆ ಮಾಡಿದರು. ಎಲ್ಲ ಅಂದರೆ ಉಸ್ತುವಾರಿಗಳು ಕೂಡ ಬಂದು ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡಿದರು. ಆದರೆ ಈಶ್ವರಪ್ಪ ಸಮಾಧಾನ ಆಗ್ತಾ ಇಲ್ಲ. ಇದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಯಡಿಯೂರಪ್ಪ ಕುಟುಂಬವೇ ನನ್ನ ಟಾರ್ಗೆಟ್. ಅಪ್ಪ ಮಕ್ಕಳಿಂದ ನನ್ನ ತಾಯಿ ಪಕ್ಷ ಉಳಿಸಬೇಕು. ಚುನಾವಣೆಯಿಂದ ಹಿಂದೆ ಸರಿಯುವ ಮಾತಿಲ್ಲ. ಬೆಂಕಿ ಜ್ವಾಲೆ
ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಪ್ರತಿ ಕ್ಷಣಕ್ಕೂ ಕೆಂಡ ಕಾರ್ತಿದ್ದಾರೆ. ಒಂದೊಂದು ಮಾತಲ್ಲೂ ಬಿಎಸ್ವೈ ಕುಟುಂಬವನ್ನ ಟಾರ್ಗೆಟ್ ಮಾಡಿರುವ ಈಶ್ವರಪ್ಪ ಬೆಂಕಿ ಮಾತುಗಳನ್ನ ಆಡುತ್ತಿದ್ದಾರೆ. ಸದ್ಯ ರಾಜ್ಯ ಬಿಜೆಪಿಗೆ ಬಂಡಾಯದ ಬಿಸಿಗಾಳಿ ಬೀಸ್ತಾ ಇದೆ. ಈ ಪೈಕಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಈಶ್ವರಪ್ಪ ಕಿಚ್ಚು ಜೋರಾಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪುತ್ರನಿಗೆ ಕೈ ತಪ್ಪಿದ ಹಿನ್ನೆಲೆ ಬಿಎಸ್ ಯಡಿಯೂರಪ್ಪ ವಿರುದ್ಧ ತೊಡೆ ತಟ್ಟಿದ ಕೆಎಸ್ ಈಶ್ವರಪ್ಪ ಬಿವೈ ರಾಘವೇಂದ್ರ ವಿರುದ್ಧ ಬಂಡಾಯ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರ ಸಾಲು ಸಾಲು ಸಂಧಾನ ಸಭೆ ವಿಫಲವಾಗಿದ್ದು, ಇದೀಗ ಪ್ರಧಾನಿ ಮೋದಿಯೇ ಖುದ್ದು ಅಖಾಡಕ್ಕಿಳಿದು ಈಶ್ವರಪ್ಪ ಮನವೊಲಿಸಲಿದ್ದಾರೆ ಎನ್ನಲಾಗಿದೆ. ರಾಜ್ಯ ನಾಯಕರು ಈಶ್ವರಪ್ಪ ಅವರನ್ನ ಮನವೊಲಿಸುವಲ್ಲಿ ವಿಫಲರಾಗಿದ್ರು. ನಿನ್ನೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಮತ್ತು ತಂಡ ನಿನ್ನೆ ಈಶ್ವರಪ್ಪ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿತ್ತು. ಆದರೆ ಯಾವುದೇ ಮಾತನಾಡದೆ ಈಶ್ವರಪ್ಪ ಸಭೆಯಿಂದ ಹೊರ ನಡೆದಿದ್ರು. ಅಪ್ಪ ಮಕ್ಕಳಿಗೆ ಹಿಂದುತ್ವವಾದಿಗಳೇ ಟಾರ್ಗೆಟ್ ಆಗಿದ್ದಾರೆ ಅಂತ ಗುಡುಗಿದ್ರು. ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಯುದ್ಧ. ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಅಲ್ಲ, ನನ್ನ ಮಗನಿಗೆ ಟಿಕೆಟ್ ಕೊಡದಿದ್ದು ಮೋಸ ಮಾಡೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ನಮ್ಮ ಶಾಸಕರುಗಳಿಗೆ, ನಮ್ಮ ಮಂತ್ರಿಗೆ, ನಮ್ಮ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ. ಸಿ ಟಿ ರವಿ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಾನು ಇವ್ರಿಗೆ ಹೋಗಲ್ಲ, ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ. ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇದ್ರು ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಶ್ರೀಯುತ ರಾಜೇಶ್ ಜಿ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದರು. ಅವರು ಬಂದು ಈ ರೀತಿ ಚುನಾವಣೆ ನಾನು ಸ್ಪರ್ಧೆ ಮಾಡ್ತಾರೆ ಅಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನೀವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಾತಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಾನಂತೂ ಕಂಪ್ಲೀಟ್ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಎಮ್.ಎಲ್.ಎ ಅವರು ನನಗೆ ಬೇರೆಲ್ಲೂ ಕೂಡ ಕೆಲವು ಆಫರ್ ಮಾಡಿದರು. ನಾನು ನಿಮ್ಮ ಮಗನ ಕಾಂತೇಶನ್ಗೆ MLC ಮಾಡ್ತೀನಿ ಈ ಥರ ಹೇಳಿದರು. ನಾನು ಯಾವುದು MLC MLA MP ಇದು ಮಾಡಬೇಕು ಅನ್ನೋಂಥ ಉದ್ದೇಶ ಇದಲ್ಲ. ಪಕ್ಷ ಶುದ್ಧೀಕರಣ ಆಗಬೇಕು. ಒಂದು ಕುಟುಂಬದ ವಿರುದ್ಧವಾಗಿ ಇವತ್ತು ಅನೇಕ ಇಡೀ ರಾಜ್ಯದ ಕಾರ್ಯಕರ್ತರು ಹಿರಿಯರು ನೋವು ಅನುಭವಿಸ್ತಾ ಇದ್ದಾರೆ. ಅದು ಸರಿಯಾಗಬೇಕು, ಅದನ್ನು ಕೂಡ ಅವ್ರು ಗಮನಕ್ಕೆ ತಂದೀನಿ. ಏನು ಸರ್ ಇವರು ಅಪ್ಪ ಮಕ್ಕಳಿಗೆ ಆಟ ಆಗೋಗಿದೆ ಅಂತ ಹೇಳ್ತಾರೆ. ನೋವು ಇನ್ನು ಯಾರು ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಿರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಈಗ ಇವ್ರ ಮಕ್ಕಳು ಕೈಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಹೇಳ್ತಾರಂಥ ಪಾರ್ಟಿ BJP ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುತ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಹಿಚ್ಚುತ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ. ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ. ನಾನು ಈಗಾಗಲೇ ಮೊನ್ನೆ ನಾನು ಘೋಷಣೆ ಮಾಡಿದ ನಂತರ ಇಡೀ ಜಿಲ್ಲೆಯಿಂದ ನನಗೆ ಸಾವಿರಾರು ಫೋನ್ಗಳು. ಕಾಂತೇಶ್ಗೆ ಟಿಕೆಟ್ ತಪ್ಪಿಸಿದ್ದೇ ಯಡಿಯೂರಪ್ಪ ಎಂಬುದು ಈಶ್ವರಪ್ಪ ಆರೋಪವಾಗಿದೆ. ಇದೇ ಕಾರಣಕ್ಕೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಈಶ್ವರಪ್ಪ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಈ ಮಧ್ಯೆ ಇಂದು ಪ್ರಧಾನಿ ಮೋದಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದು ಈಶ್ವರಪ್ಪನವರ ಮನವೊಲಿಸುತ್ತಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿವೆ.